14ಕ್ಕೆ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ಕೊಡೋದು ಫಿಕ್ಸ್. ಸಿಎಂ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿ ಆಗಸ್ಟ್ 14ಕ್ಕೆ ರಾಜೀನಾಮೆ ಅಂತ ಹೇಳಿದ್ದಾರೆ ಹೊರಟ್ಟಿ. ಇವತ್ತು ಬೆಳಿಗ್ಗೆ ರಾಜೀನಾಮೆ ಬಗ್ಗೆ ಗೊಂದಲ ಸೃಷ್ಟಿ ಮಾಡಿದ್ರು. ವಿಧಾನಸೌಧದಲ್ಲಿ ಸಿಎಂ ಭೇಟಿ ಮಾಡಿ ಹೊರಟ್ಟಿ ಧನ್ಯವಾದ ತಿಳಿಸಿದ್ದಾರೆ. ಇಲ್ಲಿವರೆಗೂ ಅವಕಾಶ ನೀಡಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ಗೆ. ಉಪಸಭಾಪತಿ ಚುನಾವಣೆಯ ಬಳಿಕ ಹೊರಟ್ಟಿ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಆಗಸ್ಟ್ 14ನೇ ತಾರೀಕು ರಾಜೀನಾಮೆ ಕೊಡೋದು ಫಿಕ್ಸ್. ರಾಜೀನಾಮೆ ಕೊಡೋದ್ರ ಬಗ್ಗೆಯೇ ಒಂದಷ್ಟು ಗೊಂದಲ ಇತ್ತು. ರಾಜೀನಾಮೆ ಕೊಡಲ್ಲ ಅಂತ ಬಸವರಾಜ ಹೊರಟ್ಟಿ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರು ಅದಕ್ಕೆ ಬೇರೆಯದೇ ರೀತಿಯಾದಂತ ಕೌಂಟರ್ ಕೊಡ್ತಾ ಇದ್ರು. ಬೆಳಗ್ಗೆ ತನಕಲೂ ಗೊಂದಲದ ಸ್ಟೇಟ್ಮೆಂಟ್ ಇತ್ತು. ಸಿಎಂ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿದ ನಂತರ ಈಗ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಆಗಸ್ಟ್ 14ಕ್ಕೆ ರಾಜೀನಾಮೆ ಕೊಡ್ತಾರಂತೆ. ಮುಖ್ಯಮಂತ್ರಿಗಳಿಗೆ ನಾನು ಮಾತು ಕೊಟ್ಟಿದ್ದೆ, 14ನೇ ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಇಲ್ಲಿವರೆಗೆ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ವಿ. ಅದಕ್ಕೆ ನಾನು ಮನೆಗೆ ಹೋಗಿ ನನಗೆ ಇಲ್ಲಿವರೆಗೆ ಸಹಕಾರ ಮಾಡಿದ್ದೀನಿ. ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ದೆ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳೋಗಿ ಧನ್ಯವಾದಗಳು ಬಂದೆ. ಮತ್ತು ನಾ ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ. ಆ ಮಾತಿಗೆ ಇವತ್ತು ಬದ್ಧರಾಗಿದೆ ಅನ್ನೋದನ್ನು ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕಿನ ಸದನ ನಡೆಸಿ ಅಭಿಷೇಕ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷ ಹಾಕಿ ಅವತ್ತು ರಾಜೀನಾಮೆ ಕೊಟ್ಟು ನಾನು ಸ್ಥಾನವನ್ನು ಖಾಲಿ ಮಾಡಿದೆ. ಮುಖ್ಯಮಂತ್ರಿಗಳಿಗೆ ನಾನು ಮಾತು ಕೊಟ್ಟಿದ್ದೆ, 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಇಲ್ಲಿವರೆಗೆ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ವಿ. ಅದಕ್ಕೆ ನಾನು ಮನೆಗೆ ಹೋಗಿ ನನಗೆ ಇಲ್ಲಿವರೆಗೆ ಸಹಕಾರ ಮಾಡಿದ್ದೀನಿ. ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ದೆ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳೋಗಿ ಧನ್ಯವಾದಗಳು ಬಂದೆ. ಮತ್ತು ನಾ ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ. ಆ ಮಾತಿಗೆ ಇವತ್ತು ಬದ್ಧರಾಗಿದೆ ಅನ್ನೋದನ್ನು ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕಿನ ಸದನ ನಡೆಸಿ ಅಭಿಷೇಕ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷ ಹಾಕಿ ಅವತ್ತು ರಾಜೀನಾಮೆ ಕೊಟ್ಟು ನಾನು ಸ್ಥಾನವನ್ನು ಖಾಲಿ ಮಾಡಿದೆ. ಮುಖ್ಯಮಂತ್ರಿಗಳಿಗೆ ನಾನು ಮಾತು ಕೊಟ್ಟಿದ್ದೆ, 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಇಲ್ಲಿವರೆಗೆ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ವಿ. ಅದಕ್ಕೆ ನಾನು ಮನೆಗೆ ಹೋಗಿ ನನಗೆ ಇಲ್ಲಿವರೆಗೆ ಸಹಕಾರ ಮಾಡಿದ್ದೀನಿ. ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ದೆ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳೋಗಿ ಧನ್ಯವಾದಗಳು ಬಂದೆ. ಮತ್ತು ನಾ ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ. ಆ ಮಾತಿಗೆ ಇವತ್ತು ಬದ್ಧರಾಗಿದೆ ಅನ್ನೋದನ್ನು ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕಿನ ಸದನ ನಡೆಸಿ ಅಭಿಷೇಕ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷ ಹಾಕಿ ಅವತ್ತು ರಾಜೀನಾಮೆ ಕೊಟ್ಟು ನಾನು ಸ್ಥಾನವನ್ನು ಖಾಲಿ ಮಾಡಿದೆ. ಮುಖ್ಯಮಂತ್ರಿಗಳಿಗೆ ಇವತ್ತು ಬೆಳಗ್ಗೆ ತನಕ ರಾಜೀನಾಮೆಯ ಬಗ್ಗೆ ಗೊಂದಲದ ಸ್ಟೇಟ್ಮೆಂಟೇ ಇತ್ತು. ಅದಾದ ನಂತರ ಸಿಎಂ ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾದ್ರು ಹೊರಟ್ಟಿ ಅವರು. ಧನ್ಯವಾದವನ್ನ ತಿಳಿಸಿದ್ದಾರೆ ಸಿಎಂಗೆ. ಇಲ್ಲಿ ತನಕ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಧನ್ಯವಾದವನ್ನ ತಿಳಿಸಿದ್ದಾರೆ. ಆಗಸ್ಟ್ 14ಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಬಸವರಾಜ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಅಭಿಷೇಕ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷ ಹಾಕಿ ಅವತ್ತು ರಾಜೀನಾಮೆ ಕೊಟ್ಟು ನಾನು ಸ್ಥಾನವನ್ನು ಖಾಲಿ ಮಾಡಿದ್ದೇನೆ. ಅವ್ರದ್ದೊಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದ್ರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿನ ಉಪಾಧ್ಯಕ್ಷನ ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.